ಕೆಲಸ ಕಾರ್ಯಕ್ಕೆ ಹೋಗದೆ ಹೆಂಡತಿ ಮಕ್ಕಳು ಉಪವಾಸ ಇದ್ರು ಮೈ ಮೇಲಿರೋ ತಾಳಿನ ತಗೊಂಡೋಗಿ ಮಾರಿ ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಚೆನ್ನಾಗಿ ಕುಡ್ಕೊಂಬರೋ ಕುಡ್ಕಂತಾರ ಮನೆಯವರೆಲ್ಲರೂ ನೋಡ್ತಾ ಇದ್ದೀರಲ್ಲ ನನ್ನಲ್ಲ. ಔಷಧಿ ಹಾಕಿ ಕುಡ್ತಾ ಬಿಡಿಸೋಷ್ಟು ದೊಡ್ಡ ಕುಡ್ಕಾನೆ ನಾನು. ಹೊರಗಡೆ ಜಂಜಾಟ, ಒಳಗಡೆ ತೊಳಲಾಟ. ಹೆತ್ತ ತಾಯಿಗೆ ನನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ವಿದ್ಯೆ ತಲೆಗೆ ಹೋಗ್ತಾ ಇರ್ಲಿಲ್ಲ, ದುಡ್ಡು ಜೇಬ್ ಸೇರ್ತಾ ಇರ್ಲಿಲ್ಲ. ಒಂಟಿ ದಿನಗಳು, ನಿದ್ದೆ ಇಲ್ದಿರೋ ರಾತ್ರಿಗಳು, ಬದುಕೋದಕ್ಕೆ ಅಂತ ಕಾರಣನೇ ಇಲ್ಲದೆ ರಾತ್ರಿ ಹೊತ್ತು ಕುಡಿತಾ ಇದ್ದೆ ನಾನು. ನೋಡೋಕೋದ್ರೆ ನಾನು ಏನು 100% ಸಾಚ ಏನಲ್ಲ. ಟೀ ಕುಡ್ಕೊಂಗೋ ಇಂಥದೇ ಒಂದು ಕಾರಣ ಇರುತ್ತೆ ರೀ. ನಿಜಾನೇ. ಆದ್ರೆ ಕೆಲಸ ಮಾಡೋ ಹೊತ್ತಲ್ಲಿ ನನ್ನ ಬೆನ್ನ ಹಿಂದೆ 4 ಜನ ನನ್ನ ನಂಬಿ ಕೂರ್ತಾರೆ ಅಂತಂದ್ರೆ ಮೋಸ ಮಾಡೋ ಅಂಥ ವ್ಯಕ್ತಿ ಅಲ್ಲ ಕಣೆ ನಾನು. ಕುಡಿಯೋಂಥ ವ್ಯಕ್ತಿನೂ ಅಲ್ಲ ಕಣೆ. ಅದು ನನ್ನ ನಿಯತ್ತು. ಇವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನನ್ನ ಕಣ್ಣು ಕಾಣಿಸೋ ದೇವ್ರು ಅಂದ್ರೆ ನಮ್ಮಪ್ಪ ಕಣೆ. ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿನ್ನೆ ಕುಡ್ದಿರ್ಲಿಲ್ಲ. ಇದು ನಾನು ಯಾರು ಹೇಳಿದ್ರು ಯಾರು ನನ್ನ ಮಾತು ನಂಬ್ತಾನೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇರೋ ಒಂದೇ ಒಂದು ಪ್ರಾಣಿನೂ ಇಲ್ಲ ಈ ಭೂಮಿ ಮೇಲೆ ಅಂದಾಗ ನಾನು ಏನು ಮಾಡಿ ಸಾಯ್ಲಿ ಹೇಳೆ. ಅವತ್ತು ಯಾರೂ ಇಲ್ಲದೆ ನಾನು ಒಂಟಿಯಾಗಿದ್ದೆ. ಇವತ್ತು ಎಲ್ಲರೂ ಇದ್ದು ನಾನು ಒಂಟಿಯಾಗಿದ್ದೀನಿ. ಇದೆ ಈ ನೋವುಗಳೇ ನನ್ನ ಕುಡಿಯೋಗಿ ಮಾಡಿದ್ದು. ಮೀನಾ, ನಾನು ಯಾವತ್ತೂ ಯಾರನ್ನೂ ಕೇಳ್ಕೊಂಡಿಲ್ಲ, ಏನೂ ಬೇಡ್ಕೊಂಡಿಲ್ಲ. ಆದರೆ ನಿನ್ನನ್ನು ಕೇಳ್ಕೊತಾ ಇದ್ದೀನಿ ಕಣೆ. ದಯವಿಟ್ಟು ನನ್ನ ನಂಬೆ. ಇನ್ನು ನಿಜವಾಗ್ಲೂ ನಾನು ನಿನ್ನೆ ಕುಡ್ದಿರ್ಲಿಲ್ಲ ಕಣೆ. ಇದು ನಾನು ಹೇಗೆ ಪ್ರೂವ್ ಮಾಡಲಿ, ಯಾರಿಗೆ ಪ್ರೂವ್ ಮಾಡಲಿ ಗೊತ್ತಾಗ್ತಾ ಇಲ್ಲ ಕಣೆ. ಆಸೆ ಆಸೆ